ಅಣ್ಣ ಅಪ್ಪ ಅಂತೇಳಿ ವ್ಯವಸ್ಥೆಯಲ್ಲೇ ಇವು ಹಿಡ್ಕೋಬೇಕಂತೇಳಿ ನಿರ್ಣಯ ಮಾಡ್ಕೊಂಡಿದ್ದಾರೆ 15 ವರ್ಷದಿಂದ. ಆ ಒಂದು ಕಾರಣದಿಂದಲೇ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಈ ಬಾರಿ ಕೋಮುವಾದಿ ಪಕ್ಷವಾದ BJPಯ ಅಭ್ಯರ್ಥಿಯಾಗಿರುವಂಥ ಎಂ ಸತೀಶ್ ರೆಡ್ಡಿನ ಖಂಡಿತವಾಗೂ ಸೋಲಿಸಬೇಕು. ಯಾಕೆಂತೇಳಿದ್ರೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ಪಕ್ಷ ದಲಿತರಿಗೆ ತೋರುವಂಥ ಒಂದು ಕರುಣೆಯನ್ನು ಕೂಡ ಈ BJP ಸರ್ಕಾರ ತೋರ್ತಾ ಇಲ್ಲ. ಅದರ ಮುಖವಾಗಿಯೇ ಇವತ್ತು ಎಂ ಸತೀಶ್ ರೆಡ್ಡಿ ಈ ಭಾಗದ ಅಭ್ಯರ್ಥಿಯಾಗಿದ್ದಾರೆ. ಅವರು ಕೂಡ ಅದಕ್ಕೆ ನೇರ ಹೊಣೆ ಆಗ್ತಾರೆ. BJPಯ ಸೋಲಿಸೋದು ಎಷ್ಟು ಮುಖ್ಯನೋ ಈ ಅಭ್ಯರ್ಥಿ ಸೋಲಿಸೋದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಇವರಿಗೆ ಬಲ ತುಂಬುವ ಕೆಲಸ ನಾವು ಯಾರು ಕೂಡ ಮಾಡೋದಿಲ್ಲ. ಪರಿವರ್ತನೆಗೆ ಬೊಮ್ಮನಹಳ್ಳಿ ಬದಲಾವಣೆ ಆಗಿದೆ. ಬೊಮ್ಮನಹಳ್ಳಿ ನಡಿಗೆ ಬದಲಾವಣೆಯ ಕಡೆಗೆ ಅಂತೇಳಿ ನಾವು ರಾಜಾರೋಷವಾಗಿ ಹೇಳಿ ನಮ್ಮ ಈ ಚುನಾವಣೆಯಲ್ಲಿ ನಾವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಉಮಾಪತಿ ಎಸ್ ಗೌಡ ಅವರಿಗೆ ಜಯಕ್ಕೆ ನಾವು ಕೂಡ ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ.